ಮುದ್ದಾದ ಕಣ್ಣಿ ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ವಜ್ಯೋತಿ ವ್ಲಾಗ್ಸ್. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಮನೆಗೆ ಹೋಗೋ ಟೈಮಲ್ಲಿ ನಾವು ಇವಾಗ ಕೃಷಿ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ಡಸ್ಟ್ ಇದೆ ದೇವರೊಳಗೆ, ಭಯಂಕರ ಡಸ್ಟ್. ಈ ಡಸ್ಟ್ ಬಂದು ಮಣ್ಣೊಳಗೆ ನಾನೇ ಬಿದ್ದು ಒದ್ದಾಡ್ಬೋದು. ಇವಾಗ ಕೃಷಿ ಮೇಳ ಒಳಗಡೆ ಬಂದಿದ್ದೀವಿ. ಬಾ, ಚೆನ್ನಾಗಿರುತ್ತೆ. ಅದು ವಿಡಿಯೋ ಮಾಡ್ಬಿಡಿದ್ರು ನಿಮ್ಮ ಮೇಲ್ಗಡೆ. ನೋಡು, ಟ್ರಯಲ್ ಕೂಡ ಇದೆ. ಟ್ರಯಲ್, ಅದು ಟ್ರಯಲ್ ಮಾಡ್ಬೋದು. ಟ್ರ್ಯಾಕ್ಟರ್ ಸೈಡ್ ನಾನು ಅಗ್ರಿಕಲ್ಚರ್ ಫೀಲ್ಡಿಂಗ್ ಇದ್ಬಿಡ್ಲ ಸುಮ್ಮನೆ. ನಾನು ಅಗ್ರಿಕಲ್ಚರ್ ಫೀಲ್ಡಿಂಗ್ ಇದ್ಬಿಡ್ಲ ಸುಮ್ಮನೆ. ಇದೇನು ಕಟ್ ಮಾಡೋ ಮಿಷಿನು, ಓಹೋ, ಕಲ್ಚರ್ ಸಂಬಂಧಪಟ್ಟಿದೆ. ಅದೇ ಒಟ್ಟು ಕೃಷಿ ಮೇಳ ಅಂತಂದರೆ ಒಟ್ಟಿನಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಿರೋದೆಲ್ಲ. ಹೌದು, ಟ್ರ್ಯಾಕ್ಟರ್ನ ಏಂತಕ್ಕೆ ಹೊಲಗಳಲ್ಲಿ ಓಡಿಸ್ತಾರೆ ಹೇಳು? ಏನಕ್ಕೆ ಅಂತಂದರೆ ಉಳುಮೆ ಮಾಡೋಕ್ಕೆ. ಎತ್ತು ಬದಲು ಎತ್ತು ಪ್ರಾಣಿಗಳ ಬದಲು ಟ್ರ್ಯಾಕ್ಟರ್ಗಳು ಯೂಸ್ ಮಾಡ್ತಾರಪ್ಪ. ಏನು ಮೆಟೀರಿಯಲ್ ಅಂತ ಅಲ್ಲಿ ಡಿಸ್ಪ್ಲೇಲ್ ಮಾಡ್ದವ್ರು ನೋಡೋರು. ಕಟ್ ಮಾಡೋದು ನೋಡು, ಹಂಗೆ ಏನೇನು ಕಟ್ ಮಾಡೋಕ್ಕೆ ಕಾಣಿಸ್ತಾ. ಸೂಪರ್ ಅಲ್ಲ? 6,50,000. 5,80,000. ಅದಕ್ಕೆ ಇದು ಮಸ್ತಾಗೈತೆ 8,500. ಇದು ಸುಮಾರಾಗೈತೆ 5,500. ಗೈಸ್, ನಮ್ಮ ಅಣ್ಣ ಉಲ್ಟಾ ಶರ್ಟ್ ಹಾಕಿದ್ದಾನೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಟ್ರೆಂಡು, ಫ್ಯಾಷನ್. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ನಾವು ವಿಷಯನ ಇಂಜೆಕ್ಟ್ ಮಾಡಿ ಫಸ್ಟ್ ಕುದುರೆಗೆ ಅಂತ. ಏಕೆ? ಅದರಲ್ಲೇ ಬಂದ್ಬಿಟ್ಟು ಅದಕ್ಕೆ ಆಂಟಿಬಯೋಟಿಕ್ಸ್ ಇರೋದು. ಅದನ್ನು ತಗೊಂಡು ಮನುಷ್ಯರಿಗೆ ಇಂಜೆಕ್ಟ್ ಮಾಡಿದ್ದು ಅಂತ ಕೇಳ್ಪಟ್ಟಿದ್ದೀನಿ. ಐಡಿಯಾ ಇಲ್ಲ ನಾನು. ಇದು ಏನು ಬರೆ ಹಾಕಿದಾರೆ ಏನೋ ಅಂತ ಗೊತ್ತಾಗ್ತಾಯಿಲ್ಲ. ಪಾಪ ಹಸು, ಎಮ್ಮೆ, ದನಗಳಿಗೆ ಆಯಿತು. ಆಮೇಲೆ ಸಿರಿಧಾನ್ಯಗಳು ಇಲ್ಲ ಡೆಕೋರೇಟ್ ಮಾಡಿದ್ದಾರೆ. ಅವೇನ ಕಾಳು, ಎಲ್ಲ ಕಾಳುಗಳು. ಇದೆಲ್ಲ ಕಾಳುಗಳು ಇಲ್ಲಿ ಐತೆ ಇವಾಗ. ಓಕೆ ಓಕೆ. ಏನಂತೆ? ಡ್ರಮ್ ಏನಾದರೂ ತೂತ ಆಗಿದ್ರೆ, ಇನ್ ಕೇಸ್ ಏನಾದರೂ ನೀರು ಹೋಗ್ತಿದ್ರೆ ಅದು ಕ್ಯಾಚ್ ಮಾಡೋದು. ಓ, ಸೂಪರ್ ಅಲ್ಲ? ನೋಡಿ ಗಾಯ್ಸ್, ನಿಮ್ಮ ಡ್ರಮ್ಗಳೇನಾದರೂ ಈ ಥರ ಸ್ಕ್ರ್ಯಾಚ್ ಆಗಿ ತೂತಾಗಿದ್ರೆ ಸೊ ಇದರಿಂದ ಈ ಥರ ಕವರ್ ಮಾಡ್ತಾರೆ ನೋಡಿ. ಅಣ್ಣ ಇರೋಣ ಇನ್ನೊಂದ್ಸಲ ಮಾಡು. ಇನ್ನೊಂದು ಕನ್ನಡ ಸೂಪರ್ ಅಲ್ಲ? ನೋಡಿ, ಕೃಷಿ ಮೇಳಕ್ಕೆ ಬಂದು ಬೈ ಮಾಡಿ ಅಥವಾ ಇವರ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲ, ಬ್ಲಾಗ್. ಹಾಂ, ಏನಿದು? ಅದಕ್ಕೆ ಕೇಳ್ತಿರೋದು ಇದೇನು ಅಂತ. ನೀವು ಜನರಿಗೆ ಹೇಳ್ಬೇಕಲ್ವಾ ಇದೇನು ಅಂತ. ಏನಿದು ಮಿಷಿನು? ಓ, ಮೋಟರಾ? ಇಲ್ಲ ಇಲ್ಲ, ನಾನು ಅದನ್ನ ನೋಡಿದೆ, ಇದು ನೋಡಲಿಲ್ಲ. ಇವಾಗ ನೋಡಿದ್ಮೇಲೆ ಗೊತ್ತಾಯ್ತು. ಅದು ಉದ್ದಕ್ಕಿರೋದು? ಓ, ನೈಸ್. ಇದಕ್ಕೆಲ್ಲ ರೈತರಿಗೆ ತುಂಬ ಯೂಸ್ ಆಗುತ್ತೆ. ನಮಗೆ ಎಲ್ಲ ಏನಿಲ್ಲ ಆಫೀಸಲ್ಲಿ. ಹೌದು.
ಓ ಇಲ್ಲ ಮಾಡೋಕ್ಕೆ ಕಾಸು ಕೊಡಬೇಕು ಬೇಡವಾ? ಮಚ್ ನೋಡಿದ ತಕ್ಷಣ ಯಾರು ನೆನ್ಪು ಬರೋದು ಕನ್ನಡ ಇಂಡಸ್ಟ್ರೀಲಿ? ಎಸ್, ಯಾರಾದರೂ ಕಳ್ಳರುಗಳು ಬರ್ದೇ ಇರಲಿ ಅಂತ ಕಾಂಪೌಂಡ್ ಹಾಸ್ಕೊಂತಾರೆ, ಇಲ್ಲ ಹೊಲಗಳ ಜಮೀನು ಹಾಕ್ತಾರೆ, ಪ್ರಾಣಿಗಳು ಕೂಡ ನುಗ್ಗಬಾರ್ದು. ಅದೇ ನೀನು ಪ್ರೋಟೀನ್ ಮಾಡು ಅದು ಮಾಡು ಅಂತ ಹೇಳ್ತಿರ್ತೀಯಲ್ಲ, ಈ ಥರ ಚಾಪಾಗಿರಬೇಕು, ಹಂಗೆ ಇರಬೇಕು ಗುರು. ಅಷ್ಟೊಂದು ತೆಳಗಿದ್ರೆ ಹೆಂಗೆ ಅವಾಗೇನು ತಿನ್ನಕ್ಕಾಗಲ್ಲ. ಎಲ್ಲಾ ತರಕಾರಿ ಕಟ್ ಮಾಡೋದು ನೋಡಿ. ಈರುಳ್ಳಿ ಕಟ್ ಮಾಡ್ತೀರಾ, ಇಡೀ ಈರುಳ್ಳಿ ಹಾಕಿ ಒಂದೊಂದು ಅಂತಲ್ಲ 2-3 ಹಾಕಿ ಪ್ರೆಸ್ ಮಾಡಿ ಒಂದ್ 2 ಸಾರಿ ಪ್ರೆಸ್ ಮಾಡಿ ಒಗ್ಗರಣೆ ಚಿತ್ರಕ್ಕೆ ದಪ್ಪ ಬರುತ್ತೆ. ಪೂರ್ತಿ ಸಣ್ಣ ಬೇಕಾದ್ರೆ ಇನ್ನೂ 4 ಸಾರಿ ಪ್ರೆಸ್ ಮಾಡಿಬಿಡಿ, ಪೂರ್ತಿ ಪುಡಿ ಆಗುತ್ತೆ ನೋಡಿ. ಕೋಸಂಬರಿ, ಮೊಸರು ಬಜ್ಜಿ, ಆಮ್ಲೆಟ್, ಚುರುಮುರಿ, ಎಗ್ ರೈಸ್ ಕಟ್ ಮಾಡೋದು ಈ ತರ. ಕಟ್ಟರ್ ಇದು ಅಲ್ಲ, ಈ ಸ್ಟಾಲ್ಗಳಿಗೂ ಪೇಮೆಂಟ್ ಇದೆ, ಪೇಮೆಂಟ್ ಕೊಡ್ಬೇಕು ಅವರು. ಎಷ್ಟಂತ ಗೊತ್ತಿಲ್ಲ, ಫೀಸ್ ಇದೆ ಒಟ್ಟಿನಲ್ಲಿ ಅವ್ರಿಗೂ. ಇಷ್ಟು ದಿನಕ್ಕೆ ಅಂತ ಇಟ್ಟಾರ ಓವರ್ ಆಲ್ ಅವ್ರು ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ, ಅಥವಾ ಓವರ್ ಆಲ್ ಡೇಸ್ಗೆ ಅವ್ರು ಸ್ಟಾಲ್ ಪೇಮೆಂಟ್ ಮಾಡಬೇಕು. ಹುಟ್ಟುದನ ಫ್ರೀಯಾಗಿ ಟೀ ಕೊಡಿಸ್ತೀನಿ ಬಾ. 7 ಲಕ್ಷ ಅಂತ ಹಸು ಅದು ಓರಿ. 7 ಲಕ್ಷನ? ಹೌದಾ? ಬಾ ಹತ್ರ ಬಾ, ಏನ್ ಮಾಡಲ್ಲ ಬಾ. ಇನ್ನೊಬ್ಬ ಹತ್ರ ಬಾ, ಇನ್ನೊಬ್ಬ ಹತ್ರ ಬಾ. ಏನ ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ. ಅಯ್ಯೋ ಬಿಟ್ಬಿಟ್ರು ನನ್ನ ಅಂತ ಪಾಪ ನಿದ್ದೆ ಮಾಡಲೈತೆ. ಚೆನ್ನಾಗಿ ಬಟ್ಟೆ ಹಾಕಿದ್ದಾರೆ ಬಿಡಿ. ಏನು ವಿಶ್ವ ಅಂತ ಗುರಾಯಿಸ್ಕೊಂಡು ನೋಡ್ತಾ ಇತ್ತು ನೋಡಿ. ಮಾರ್ಜಿನ್ ಬಂದು 750 ಇದೆ, 100 ರೂಪಾಯಿ ಡಿಸ್ಕೌಂಟು. ಓಕೆ, ಕೊಡಿ ಪನ್ನೀರ್ ಕೊಡಿ. ಮಧ್ಯ ಕೊಡಿ ಸರ್. ಏನಂತ ಅದು? ವಾವ್, ನೈಸ್. ಶುಗರ್ ಹಾಕಿದ್ದೀರಾ ಹಾಲಿಗೆ? ಶುಗರ್ ಹಾಕಿದ್ದೀರಾ? ಕೊಡ್ತೀರಾ ಒಂದು? ಥ್ಯಾಂಕ್ ಯು. ಫ್ರೀಯಾಗಿ ಹಾಲು ಕೊಟ್ಟರು, ಹಸು ಹಾಲು. ಹಾಲಲ್ಲ, ಮಜ್ಜಿಗೆನ ಇದು? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪನ್ನೀರ್ ತಗೊಂಡ್ವಿ, 1 ಲೀಟ್ರ್ ಮಜ್ಜಿಗೆ ಕೊಟ್ಟರು, ಅದ್ರ ಜೊತೆಗೆ ಫ್ರೀಯಾಗಿ. ಸ್ವಲ್ಪ ಘಾಟ್ ಇದೆ, ಬಟ್ ಚೆನ್ನಾಗಿದೆ ಮಜ್ಜಿಗೆ. ಮೆಣಸು ಹಾಕಿದ್ದಾರೆ ಅದಕ್ಕೆ. ದೇವದಾಸ್ ಗಂಟೆ ಸದ್ದು ಎಲ್ಲ. ನಮ್ಮ ಅಕ್ಕ ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ನಾವು ಮನೇಲಿ ಬಿಟ್ಟಿದೀವಿ ಅಂತ ಅನ್ಕೊಂಡ್ವಿ, ನಮ್ಮ ಅಕ್ಕ ಇಲ್ಲಿದ್ದಾಳೆ. ಬರೀ ಇಂಥದೆಯ ಅಲ್ಲ, ಗಂಗಾ ತೀರ ಅಂತ ಇದ್ರ ಹೆಸರು. ಗಂಗಾ ತೀರ ಅಂತ ಹೆಸರು. ಸೂಪರ್ ಆಗಿದೆ. ಹಾಯ್ ಹೈ. ನ್ಯೂಸ್ ಪೇಪರ್ಸು, ಮೀಡಿಯಾ, ನ್ಯೂಸ್ ಚಾನೆಲ್ಸು ಅವ್ರದ್ದು ಇದೆಲ್ಲ. ಮೊಟ್ಟೆ ಹಣ್ಣುನ ಇದ್ಯಾವಣ್ಣ? ಮೊಟ್ಟೆ ಹಣ್ಣ ಏನಣ್ಣ ಇದು? ಮೊಟ್ಟೆ ಹಣ್ಣು ಇವತ್ತೇ ನೋಡ್ತಾರೆ. ಎಗ್ ಫ್ಲೇವರಾ? ಓಕೆ ಓಕೆ ಓಕೆ. ಗೊತ್ತಿಲ್ಲ. ಇದು ಗೊತ್ತು ಬಿಡು, ಇದು ನಮ್ಮೂರು ಸೈಡೆಲ್ಲ ಇರುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಯುರೋಪಿಯನ್ ಸೌತೆಕಾಯಿ ಅಂತೆ. ಒಂದ್ಸತಿ ತಿಂದಿದ್ದೀನಿ, ಸಕ್ಕರೆ ಜೊತೆ ತಿಂತಾರೆ. ಬೆಲ್ಲ ಸಕ್ಕರೆ ಹಾಕಿ
ರಾಮಫಲ ಅಂತ. ಸೀತಾಫಲ ಕೇಳಿದೆ, ರಾಮಫಲ ನೋಡು. ಅದನ್ನೇ ಸೀತಾಫಲ ಅಲ್ಲೇ ಐತೆ ಯಾವ್ದು ಸೀತಾಫಲನೇ ಲೈಟಾಗಿ ಹಂಗೆ ಇದೆ ಟೆಕ್ಸ್ಚರ್ ಸ್ವಲ್ಪ. ರಾಮಫಲ ನೋಡಿ, ಲಕ್ಷ್ಮಣ ಫಲ ಇದು, ರಾಮನ ಫಲ. ನೈಸ್. ಸೀತಾಫಲ ಎಲ್ರಿಗೂ ಗೊತ್ತಿರುತ್ತೆ. ಅಣ್ಣ ರೇಷ್ಮೆ ಹುಳಗಳು ಸೂಪರ್ ಅಲ್ಲ, ರೇಷ್ಮೆ. ರೇಷ್ಮೆ ಗಾಯ್ಸ್ ಕಾಣುತ್ತಾ ರೇಷ್ಮೆ? ಕಾಣಿಸಲ್ಲ, ರೇಷ್ಮೆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಬಟ್ ಕಾಣಿಸ್ತಿದೆ ಸ್ವಲ್ಪ ಸ್ವಲ್ಪ. ಕಾಣಿಸ್ತಿದೆಯಾ? ಇಲ್ಲೋಡು, ರೇಷ್ಮೆಯಿಂದ ಮಾಡಿರೋ ಹಾರ ಇದು. ಇದನ್ನ ತಗೊಂಡು ಬಂದಿದ್ದೆ ಸೇಮ್ ಇದೇ ಥರ ಹೂವು ಎಲ್ಲ ಮಾಡೋಕ್ಕೆ ಅಂತ, ಪಾರ್ಟ್ ಟೈಮ್ ಕೆಲಸಕ್ಕೆ. ಇದನ್ನ ಕಟ್ಟು ಮಾಡೋಕೆ ಕೈ ಸರಿಯಾಗಿ ನೋವುತ್ತೆ, ತುಂಬ ಕಷ್ಟ ಇದು ಕಟ್ಟು ಮಾಡೋದು. ನೋಡೋಣ, ರಾಗಿಲಿ ಎಷ್ಟೊಂದು ಥರ ಟೈಪ್ಸ್ ಇದೆ. ನಂಗೆ ಗೊತ್ತಿಲ್ಲ ರಾಗಿ ಅಂತ, ಇವತ್ತೇ ನೋಡ್ತಾರೆ. ಅದು ನೋಡು, ರಾಗಿಲಿ ಎಷ್ಟೊಂದು ಥರ ಟೈಪ್ಸ್ ಇದೆ. ಅಂದರೆ ಇದು ಬ್ಲ್ಯಾಕ್ ಆದಮೇಲೆ ಮೊದಲು ಹಿಂಗಿರುತ್ತೆ, ಬ್ಲ್ಯಾಕ್ ಆದಮೇಲೆ ಹಿಂಗೆ ಬರುತ್ತೆ. ಹಂಗಿದ್ರೆ ಫುಲ್ ಆದಮೇಲೆ ಅದೇ ಹಿಂಗೆ ಜಾಡಿಸ್ತಾರಲ್ವಾ? ತುಂಬ ಒಳ್ಳೇದಿದೆ ರಾಗಿ. ರೊಟ್ಟಿ, ಜೋಳ ರೊಟ್ಟಿ. ಜೋಳ ರೊಟ್ಟಿ, ನಾವು ಹಾಂ ಹೌದು, ಅದೇ ಜೋಳದ ರೊಟ್ಟಿ. ನಿಮ್ಮ ಕಡೆ ಮುದ್ದೆ, ನಮ್ಮ ಕಡೆ ಜೋಳ. ಭತ್ತನ ಫಸ್ಟ್ ಟೈಮ್ ಮುಡ್ತಾ ಇರೋದು. ಮುಡ್ತಾರೆ ಫಸ್ಟ್ ಟೈಮ್ ತಗೋತೀನಿ. ತಗೋ ಭತ್ತ, ಇದನ್ನ ಸಲಿ ಇವಾಗ ನಿಜ ಹೇಳ್ತಿರೋದು ನೋಡಿಲಿ. ಸೂಪರಾಗಿ ಮಾಡಿದಾರಲ್ಲ, ಹಂಗೆ ಒಂದು ಕಬ್ಬನ್ನು ಎತ್ಕೊಂಡು ತಿನ್ಬಿಡ್ಬೋದು. ಬಂದು ನಾಯಿ ಹಿಡ್ದು ಮುಡಿತಾರೆ ಅಷ್ಟೇ. ವಾವ್, ಸಿರಿಧಾನ್ಯಗಳು. ಚೆನ್ನಾಗಿದೆ ಅಲ್ಲ? ಜೈ ಕರ್ನಾಟಕ ಮಾತೆ. ಸೀರಿಯಲ್ ಪ್ರಮೋಷನ್ ಇಲ್ಲೆಲ್ಲ ಬರುತ್ತೆ. ವೋಚರ್ ಕೊಡು, ಅಪ್ಲೈ ಆಗುತ್ತೆ. So this is the coupon, original Snow City coupon. So from Monday to Friday it was 650, Saturday Sunday is 750. So only 450 we are doing the offer. ಓಕೆ. ಏನಿದು ಏನಿದು ಏನಿದು? ಬಟರ್ ಮಿಲ್ಕ್ ಬೇಸ್ಡ್. ಓಕೆ. ಓಕೆ ಓಕೆ. ಮಜ್ಜಿಗೆನ ಬೇರೆ ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ರಾಗಿ ಬೋಟಿನ ತೊಗೊಂಡಿದ್ದೀವಿ, 100 ರೂಪಾಯಿಗೆ 3 ಅಂತೆ. ಮಾಡಿರೋದಾ? ಅದೇ ರಾಗಿನೇ. ಬಟ್ ರಾಗಿ ಸ್ಮೆಲ್ ಬರ್ತಾನೆ ಇಲ್ಲ. ಮೈದಾ ಇಲ್ಲ ತಾನೆ? ಮೈದಾ ಅಂದ್ರೆ ಬೇಡ. ಗುಲ್ಕನ್ ತಿಂತೀಯಾ? ಸಕ್ಕರೆ ಆ್ಯಡ್ ಮಾಡಿರ್ತೀರಾ? ದಹಿ ಕಬಾಬ್ ಅಂತ ಇದೀನಿ. ಫುಡ್ ಕೋರ್ಟ್ಗೆ ಬಂದ್ವಿ ಕೊನೆಗೂ. ಆಲೂ ಕಬಾಬ್ ಅಂತೆ. ಎಷ್ಟು ಅಂಕಲ್? ಆಲೂ ದೊಡ್ಡ ಹಪ್ಪಳ. ಓಕೆ. ಮೇಲ್ಕೋಟೆ ಪುಳಿಯೋಗರೆ ತುಂಬ ದಿನ ಆದ್ಮೇಲೆ ತಿಂತಿದ್ದೀನಿ. ಮೇಲ್ಕೋಟೆ ಪುಳಿಯೋಗರೆ ತಿಂತಾ ಇದ್ದೀವಿ. ಸಖತ್ತಾಗಿದೆ ಮೇಲ್ಕೋಟೆ ಪುಳಿಯೋಗರೆ. ಪುಳಿಯೋಗರೆ ಮಾತ್ರ ಸೂಪರ್ ಆಗಿದೆ. ಮದ್ದೂರು ವಡೆ ತಿಂತಿದ್ದಾನೆ ನಮ್ಮಣ್ಣ.
ಪುಳಿಯೋಗರೆ ಟೇಸ್ಟ್ ಮಾಡಿದ್ವಿ, ಸೂಪರಾಗಿತ್ತು ಮೇಲ್ಕೋಟೆ ಪುಳಿಯೋಗರೆ. ಸೊ ನೆಕ್ಸ್ಟ್ ಬೇರೆದೇನು ಸಿಗುತ್ತೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ. ಅನ್ನ ಸಾರು, ಏನು ಸರ್ ಟೊಮಟೊ ಸಾರು. ಅದಕ್ಕೆ ಎಷ್ಟು ಒಳ್ಳೇದು, ಮಸಾಲೆ ಇರಲ್ಲ. ಚಟ್ನಿ ಇದ್ರೆ ಸೈಕಾಗಿರೋದು, ಚಟ್ನಿ ಇಲ್ಲ, ಚೆನ್ನಾಗಿರೋ ಚಟ್ನಿ ಇರೋ. ಮದ್ದೂರು ವಡೆ ನನ್ನ ಫೇವ್ರೇಟು, ಮದ್ದೂರು ವಡೆ ಫೇವ್ರೇಟ್ ನಂದು. ಅದ್ರ ಜೊತೆ ಚಟ್ನಿ ಇರ್ಬೇಕು ನನಗೆ, ಕಾಯಿ ಚಟ್ನಿ ಸೂಪರ್ ಅನಿಸುತ್ತೆ. ಹೀಗೆ ನಾವು ಬಜ್ಜಿಲಿ ಮೆಣಸಿನ್ಕಾಯಿ ಬಜ್ಜಿ ವಡೆ, ಬರೀ ಮೆಣಸಿನ್ಕಾಯಿ ತೆಗೆದು ಇಟ್ಬಿಟ್ಟು ಅದ್ರ ಮೇಲೆ ಇರೋದು ತಿಂತಾರೆ ಅವರು. ಮೆಣಸಿನ್ಕಾಯಿ ಬಜ್ಜಿ ತಿನ್ನೋದು. ಮಶ್ರೂಮ್ ಕಬಾಬ್ ತೊಗೊಂಡಿದ್ದೀವಿ, ನೋಡೋಣ ಟೇಸ್ಟ್ ಮಾಡೋಣ ಫಸ್ಟ್ ಟೈಮು. ಚೆನ್ನಾಗಿದೆ. ಮಶ್ರೂಮ್ ಕಬಾಬ್ ತಿಂದು ಇವಾಗ ಹೊರಡ್ತಾ ಇದ್ದೀವಿ. ಹೊಟ್ಟೆ ಅಂತೂ ಫುಲ್ಲು ಫಿಲ್ ಆಗಿದೆ. ನಾನು ಮನೆಗೆ ಹೋಗಿ ಏನೂ ತಿನ್ನಲ್ಲ, ಅಂದರೂ ನಮ್ಮ ಅಣ್ಣ ಹೋಗಿ ತಿಂತಾನಂತೆ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ. ಸಬ್ಸ್ಕ್ರೈಬ್ ಟು ವಿಶ್ವಜ್ಯೋತಿ ಯೂಟ್ಯೂಬ್ ಚಾನಲ್. ಲೈಕ್, ಕಮೆಂಟ್, ಶೇರ್. ಬೈ ಬಾಯ್.